ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸಿರಿಗನ್ನಡಂ 24 ಆಯಿತು. ಅದಕ್ಕೆ ಇಲ್ಲಿ ಮಡಿಕೇರಿಯಲ್ಲಿ ಬಂದಿದ್ದೀನಿ ಬ್ಯಾಂಗ್ಳೂರಿಂದ. ಫಸ್ಟ್ ಥಿಂಗ್ ಅಂದರೆ ಅದು ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅಬ್ಬೆ ಫಾಲ್ ಹೋಗಿದ್ದೀನಿ ಇವತ್ತು.
ಅಲ್ಲಿ ಹೋಗಿ ಎಲ್ಲ ವಾಟರ್ಫಾಲ್ಸ್ ನೋಡಿ ಇವಾಗ ಇಲ್ಲಿ ಲಾಸ್ಟ್ ರಾಜಾ ಸೀಟಲ್ಲಿ ಸನ್ಸೆಟ್ ನೋಡೋಕ್ಕೆ ಬಂದಿದ್ದೀನಿ. 24 ಚೆನ್ನಾಗಿತ್ತು, ಬಟ್ 25 ಚೆನ್ನಾಗಿರಲಿ ಅಂತ ಟೆಂಪಲ್ ಹೋಗಿ, ಓಂಕಾರೇಶ್ವರ ಟೆಂಪಲ್ ಹೋಗಿ ಅಪ್ಪ ಅಮ್ಮದು ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು. ಅದೇ ನನ್ನ ಪ್ರಕಾರ ಒಳ್ಳೆ ಸ್ಟಾರ್ಟ್. ಪಾರ್ಟೀಸ್ ಎಲ್ಲ ಆಗ್ತಾ ಇರುತ್ತೆ, ಅದು ಎಲ್ಲ ಏನು 25 ಕಡಿಮೆ ಆಗಲ್ಲ. ಸೊ ನನ್ನ ಪ್ರಕಾರ ಬ್ಲೆಸ್ಸಿಂಗ್ಸ್, ಪಾಸಿಟಿವಿಟಿ ಎಲ್ಲ ಇರಲಿ ಅಂತ ನಾನು ಮಡಿಕೇರಿಯಲ್ಲಿ ಬಂದಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಫ್ರಮ್ ಮೈ ಸೈಡ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರಿಗೂ 25 ಚೆನ್ನಾಗಿರಲಿ ಅಂತ ಸನ್ಸೆಟ್ ನೋಡಿ ತುಂಬ ಮನಸ್ಸಿಗೆ ಪೀಸ್ ಬಂದಿದೆ. ಅಂದರೆ ಇದು 31st ಲಾಸ್ಟ್ ಸನ್ಸೆಟ್, ಬಟ್ ಒಂಥರ ಅದು ಪೀಸ್ ಬಂದಿದೆ ಅದು ಮನಸ್ಸಿಗೆ. ಎಲ್ಲ ಲೈಕ್ ಫುಲ್ ಎಲ್ಲ ಜನ ಎಲ್ಲ ನೋಡಕ್ಕೆ ಬಂದಿದ್ದಾರೆ. ಬಟ್ ಒಂದು ರೆಸ್ಟೋರೆಂಟಲ್ಲಿ ಅಲ್ಲೇ ಅವರು ಮಾಡ್ತಾ ಇದ್ದಾರೆ, ಫೈರ್ ವರ್ಕ್ಸ್ ಎಲ್ಲ ಇರ್ಬೋದು. ಸೊ ಕಾಮ್ ಆಗಿರುತ್ತೆ. ಇವಾಗ ಓಂಕಾರೇಶ್ವರ ಟೆಂಪಲ್ ಹೋಗಿ ಸ್ವಲ್ಪ ಅಲ್ಲಿ ನಮಸ್ಕಾರ ಹಾಕೊಂಡು ರಿಸಾರ್ಟ್ಗೆ ಹರ್ಷದ ನಾಯಕ್. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ಮರಣಪಟ್ಟಿದ್ದ ಆಲೂರು ಸಿದ್ದಾಪುರ ಗ್ರಾಮದ ವೀರ ಸೈನಿಕ 28 ವರ್ಷದ ಪಳಂಗುಟ್ಟು ದಿವಿನ್ ಅವರ ಪಾರ್ಥಿವ ಶರೀರವನ್ನು ಮಂಗಳವಾರ ಬೆಂಗಳೂರಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ವೀರ ಸೈನಿಕ, ಹುತಾತ್ಮ ವೀರ ಯೋಧನಿಗೆ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್, ಗೌಡ ಯುವ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಮಲ್ಲಪ್ಪ ಮತ್ತಿತರರು ಅಂತಿಮ ನಮನವನ್ನು ಸಲ್ಲಿಸಿದರು. ಮಂಗಳವಾರ ರಾತ್ರಿ ಸ್ವಗ್ರಾಮಕ್ಕೆ ತರಲಾಗ್ತಾ ಇದ್ದು, ಬುಧವಾರ ಸಕಲ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅತ್ಯಂತ ಕಡಿಮೆ ಬೆಲೆಗೆ ಪೀಠೋಪಕರಣ ಮಾರಾಟ ಮಾಡ್ತಾ ಇದ್ದ ವರ್ತಕ ಹಲವು ಮಂದಿಯಿಂದ ಮುಂಗಡ ಪಡೆದು ಇಂದು ಅಂಗಡಿ ತೆರೆದೇ ಇರೋದ್ರಿಂದ ಆತಂಕಗೊಂಡ ಸಾರ್ವಜನಿಕರು ಅಂಗಡಿ ಮುಂದೆ ಜಮಾಯಿಸಿದ ಘಟನೆ ನಡೆದಿದೆ. ಸೋಮವಾರಪೇಟೆ ಪಟ್ಟಣದ ಎಂಜಿ ರಸ್ತೆಯ ಧೂಪದ್ ಕಾಂಪ್ಲೆಕ್ಸ್ನಲ್ಲಿ ಕಳೆದ 2 ತಿಂಗಳಿಂದ ತಮಿಳುನಾಡು ಮೂಲದ ಬಾಬು ಕೇಶವನ್ ಹಾಗೂ ಕೆಲವು ವ್ಯಕ್ತಿಗಳು ಮಹಿ ಟ್ರೇಡರ್ಸ್ ಹೆಸರಲ್ಲಿ ಪಟ್ಟಣ ಪಂಚಾಯಿತಿಯಿಂದ ವ್ಯಾಪಾರೋದ್ಯಮ ಪರವಾನಗಿಯನ್ನು ಪಡೆದು ಪೀಠೋಪಕರಣ ಸೇರಿದಂತೆ ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಅಂಗಡಿ ತೆರೆದು ಅತ್ಯಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು. ತಾವು ಖರೀದಿಸುವ ವಸ್ತುಗಳ ಹಣವನ್ನು ಮುಂಚಿತವಾಗಿಯೇ ಕೊಟ್ಟು 10 ದಿನಗಳ ನಂತರ ವಸ್ತುಗಳನ್ನು ಪಡೆಯಬೇಕಾಗಿತ್ತು. ಈ ರೀತಿಯಾಗಿ ಹಲವು ಮಂದಿ ಸೋಫಾ ಸೆಟ್, ಮಂಚ, ವಾರ್ಡ್ರೋಬ್, ಚೇರ್ ಮುಂತಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದೆಡೆ ಸ್ಥಳೀಯ ಪೀಠೋಪಕರಣ ಅಂಗಡಿಯವ ಕೆಂಗಣ್ಣಿಗೆ ಗುರಿಯಾದರೆ ಮತ್ತೊಂದು ಕಡೆ ವಿಚಾರ ಊರೆಲ್ಲ ಹರಡಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಪಡೆಯಲು ನಾಗರಿಕರು ನಾಮುಂದು ತಾಮುಂದು ಅಂತ ಹಣ ನೀಡಿ ಬುಕ್ ಮಾಡಿದ್ದಾರೆ. ಆದರೆ ಇಂದು ಬೆಳಿಗ್ಗೆ ಅಂಗಡಿ ತೆರೆಯದೇ ಇರೋದ್ರಿಂದ ವಿಚಾರ ತಿಳಿಯದ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಂಗಡಿ ಮುಂದೆ ಜಮಾಯಿಸಿ ಕೂಗಾಡತೊಡಗಿದ್ರು. ಕೆಲವರು ಅಂಗಡಿ ಬೀಗ ಒಡೆದು ಒಳಗಿರುವ ವಸ್ತುಗಳನ್ನು ತೆಗೆದುಕೊಳ್ಳಲು ಚರ್ಚೆ ನಡೆಸ್ತಾ ಇದ್ರು. ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಂಗಡಿ ಹಾಗೂ ಕೆಲವು ವಸ್ತುಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಅಂಗಡಿ ಮಾಲೀಕನ ವಿರುದ್ಧ ದೂರು ನೀಡಲು ತಿಳಿಸಿದ ಹಿನ್ನೆಲೆ ಕೆಲವರು ದೂರು ದಾಖಲಿಸಿದ್ದಾರೆ. ಅವ್ರನ್ನ ಯಾರು ಜನ ಲೋಕಲ್ ಮಾಡಿದಾರಂತೆ ಹಿಂದೆ ಒಂದು ಕಂಪ್ಲೇಂಟ್ ಆಗಿತ್ತು. ನಮಗೆ ವ್ಯಾಪಾರ ವಹಿವಾಟು ಕಡಿಮೆ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಭಯದಲ್ಲಿ ಅವನು ಹೊರಗಡೆ ಹೋಗಿದ್ದಾರಂತೆ, ಸ್ವಿಚ್ ಆಫ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರಂತೆ. ನೀವೇನಾದರೂ ಆ ರೀತಿ ಇದನ್ನ ಲೋಕಲ್ ಯಾಕೆ ಓಪನ್ ಮಾಡೋದಾಗಲಿ ಮತ್ತು ಅವನೇನು ಬಂದು ಜಾಸ್ತಿ ಇಷ್ಟು ಅಂದರೆ ಯಾರು ತಪ್ಪಾಗುತ್ತೆ. ನೀವೇನಿದೆ ಕಂಪ್ಲೇಂಟ್ ಕೊಡಿ, ಅವ್ರು ನಾವು ಕರ್ತೀವಿ, ವಿಚಾರಣೆ ಮಾಡಿ ನಿಮ್ಗೆ ಏನು ಅಂತ ನ್ಯಾಯ
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (6360153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ವಿರಾಜಪೇಟೆ ನಾಪಕ್ಲು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಕಡಂಗದಿಂದ ಚಯ್ಯಂಡಾಣೆವರೆಗಿನ 6 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡ್ತಾ ಇದ್ದು, ರಸ್ತೆಯನ್ನು ದುರಸ್ತಿಪಡಿಸುವ ಉದ್ದೇಶದಿಂದ ಗುಂಡಿ ಮುಚ್ಚುವ ಕಾಮಗಾರಿ ಪ್ರಯತ್ನ ನಡೀತಾ ಇದ್ದು, ಸಂಪೂರ್ಣ ಕಾಮಗಾರಿ ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ ನಡೀತಾ ಇರುವ ಬಗ್ಗೆ ಸುದ್ದಿ ತಿಳಿದ ಈ ವ್ಯಾಪ್ತಿಯ ಗ್ರಾಮಸ್ಥರು
ಕರಡ ಪ್ರಾಥಮಿಕ ಶಾಲಾ ಮೈದಾನದ ಸಭಾಂಗಣದಲ್ಲಿ ತುರ್ತು ಸಭೆಯನ್ನ ಕರೆದು ಗುಂಡಿ ಮುಚ್ಚುವ ಪ್ರಯತ್ನ ಮಾಡದೆ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣ ರಸ್ತೆ ಕಾಮಗಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಜನವರಿ 15ರ ಮುಂಚಿತವಾಗಿ ಕಡಂಗದಿಂದ ಚೈಯಂಡಾಣೆವರೆಗೆ ರಸ್ತೆ ಪೂರ್ಣ ದುರಸ್ತಿಪಡಿಸಬೇಕು. ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಸಭೆಯಲ್ಲಿ ಗ್ರಾಮಸ್ಥರಾದ ಪುಕ್ಕಳಂಡ್ರ ಧನೋಜ್, ನೆರಪಂಡ ಹರ್ಷ ಮಂದಣ್ಣ, ನಿವೃತ್ತ ಶಿಕ್ಷಕ ಬಿದ್ದಂಡ ರಾಜ ಉತ್ತಪ್ಪ ಮತ್ತಿತರ ಪ್ರಮುಖರು ಮಾತನಾಡಿ ರಸ್ತೆ ದುರಸ್ತಿಗೆ ಒತ್ತಾಯಿಸಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪಡಿಯಂಡ ವಿಲಿನ್, ಮಂಜುಳ, ನೇತ್ರಾವತಿ, ಐತಿಚಂಡ ಭೀಮಯ್ಯ, ನಡಿಕೇರಿಯಂಡ ಸೋಮಯ್ಯ, ಬಟ್ಟಿಯಂಡ ಜಯರಾಮ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ನಮ್ಮ ರಾಜ್ಯ ಹೆದ್ದಾರಿ ಚೈಯಂಡಾಣೆಯಿಂದ ಕಡಗದವರೆಗಿನ ರಾಜ್ಯ ಹೆದ್ದಾರಿ ಸಂಪೂರ್ಣ ಕೆಟ್ಟು ಹೋಗಿದ್ದು, ಇವಾಗ ಈ ನಮ್ಮ ಜಿಲ್ಲಾಡಳಿತವು ನಮ್ಮ ಈ ರಸ್ತೆ ದುರಸ್ತಿ ಬೇಕಾಗಿ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮದು ಒಂದು ಮನವಿ ಏನೆಂದರೆ, ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಎಂ ಪಿ ಅವರಿಗೂ ಕೂಡ ಏನಂತ ಹೇಳಿದ್ರೆ, ನಮ್ಮ ಈ ರಾಜ್ಯ ಹೆದ್ದಾರಿ ಬೆಂಗಳೂರು ಟು ಭಾಗಮಂಡಲದವರೆಗೆ ಹೋಗುವಂಥದ್ದು ಹಾಗೂ ತಲಕಾವೇರಿ ಪುಣ್ಯ ತೀರ್ಥಕ್ಷೇತ್ರ ಯಾತ್ರಾರ್ಥಿಗಳು ಸುಮಾರು ಜನರು ಹೋಗ್ತಾ ಇರ್ತಾರೆ. ಹಾಗೆ ಇಗ್ಗುತಪ್ಪ ದೇವರ ಸನ್ನಿಧಿ ಇದೆ. ಹಾಗೆ ಇಲ್ಲಿ ಚೇಲವಾರ ಕಬ್ಬೆ ಹಿಲ್ಸ್ ಇದೆ. ಪ್ರವಾಸಿಗರು ಸಾಕಷ್ಟು ಮಂದಿ ಕೂಡ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಅಪಘಾತಗಳು ಆದಂಥ ಉದಾಹರಣೆಗಳು ಕೂಡ ಇದೆ. ಈ ರಸ್ತೆ ಹೇಗೆ ಇದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮಕ್ಕಳು ಅಥವಾ ಮನುಷ್ಯರು ಕೂಡ ನಡ್ಕೊಂಡು ಹೋಗಲು ಕೂಡ ಹೇಗಲಾದಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ಇವರು ಏನು ಮಾಡ್ತಿದ್ದಾರೆ, ಇವಾಗ ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಇವತ್ತಿಂದ ಶುರು ಮಾಡಿದ್ದಾರೆ. ನಮಗೆ ಈ ಗುಂಡಿ ಮುಚ್ಚುವಂಥ ಕೆಲಸ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಮತ್ತೊಮ್ಮೆ ಕೂಡ ನಾವು ಮನವಿ ಮಾಡಿಕೊಳ್ತಿದ್ದೀವಿ, ನಮಗೆ ಈ ಮುಂದಿನ ಜನವರಿ 15ರ ಒಳಗಡೆಗೆ ಈ ನಮ್ಮ ಏನು ಕಡಂಗದಿಂದ ಚೈನಾಣಿಯವರೆಗಿನ ಈ ಮುಖ್ಯ ರಸ್ತೆಯನ್ನು ಫುಲ್ ಆಗಿ ಡಾಂಬರೀಕರಣ ಮಾಡಬೇಕು ಅಂತ ನಾವು ಸೇರಿದಂತೆ ಎಲ್ಲ ಗ್ರಾಮಸ್ಥರ ಒಂದು ಮನವಿಯಾಗಿರುತ್ತದೆ. ಇನ್ನೊಂದು, ಈ ರಸ್ತೆಯಿಂದ ನಮ್ಮ ಕಡಗದಿಂದ ಎಡಪಾಲ ಕೋಕೇರಿ ಹೋಗುವಂಥ ರಸ್ತೆಯಲ್ಲಿ ಇದು ಅನಾನುಕೂಲತೆ ಇರುವುದರಿಂದ ವಾಹನಗಳ ದಟ್ಟಣೆ ಆ ಭಾಗದಲ್ಲಿ ಹೆಚ್ಚಾಗಿದೆ. ಡೈಲಿ ಒಂದು 2ರಿಂದ 3 ಅಪಘಾತಗಳು ಆ ರಸ್ತೆಯಲ್ಲಿ ಆಗ್ತಾ ಇದ್ದಾವೆ. ಆದ್ದರಿಂದ ದಯವಿಟ್ಟು ನಮ್ಮ ಈ ಮನವಿಗೆ ಈ ಶಾಸಕರು ಹೋಗೊಟ್ಟು 15ನೇ ತಾರೀಕಿನ ಒಳಗಡೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ನಮಗೆ ಡಾಂಬರೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದೆ ಹೋದರೆ ನಾವು 15ನೇ ತಾರೀಕಿನ ನಂತರ ಎಲ್ಲರ ಗಮನಕ್ಕೆ ತಂದು ನಾವು ಈ ಕರಡ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ. ವಾಹನಗಳನ್ನು ಯಾವ ಕಡೆ ಓಡಿಸೋದಂತೆ ಗೊತ್ತಾಗ್ತಾ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಹೋಗ್ತಾ ಇದ್ದಾಗ ಎಡಬದಿಯಲ್ಲಿ 2 ವಾಹನ ಹೋಗ್ತಾ ಇದೆ, ಮನುಷ್ಯ ಮಧ್ಯದಲ್ಲಿ ನಡೆಯೋದು ಸಹ ಕಾಣ್ತಾ ಇದೆ. ಆವಾಗ ನಮ್ಮ ಈ ರಸ್ತೆ ಎಷ್ಟು ಹದಗೆಟ್ಟಿರಬಹುದು ಅಂತ ಹೇಳೋದು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಎಲ್ಲ ಕೊಡಗಿನಲ್ಲಿ ಎಲ್ಲ ಹಾಳಾಗಿದೆ ರೋಡು ಕರೆಕ್ಟು. ಆದರೆ ನಮ್ಮಲ್ಲಿ ಇಲ್ಲಿದ್ದು ಪರಿಸ್ಥಿತಿ ಎಲ್ಲ ಯಾವ ವರ್ಷ ಕೇಳಿದರೂ ಸಹ ಅದು ಹಿಂದಕ್ಕೇ ಹೋಗ್ತಾ ಇದೆ. ಮಾಡ್ತೇವೆ ಅಂತ ಹೇಳುವಾಗ ಮಳೆ ಹಿಡಿತದೆ. ಮಳೆ ಹಿಡಿದ ಮೇಲೆ ಪುನಃ ಅದೇ ಒಂದಕ್ಕೆ 2 ಭಾಗದಷ್ಟು ನೀರು ಹೋಗಿ ಆ ರಸ್ತೆ ಕಾಣಿಸೋದಿಲ್ಲ ರಸ್ತೆ. ಅದೇ ಪ್ರಕಾರ ನಾವು ಹೇಳೋದು, ಯಾಕಂದರೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಬೇಗ ಮಾಡ್ತೇವೆ ಮಾಡಬೇಕಾದ್ರೆ ಅಲ್ಲಿ ಇವಾಗ ಕಲ್ಲು ಅದು ಕರಗೋದಿಲ್ಲ, ಅದು ಹಾಳಾಗೋದಿಲ್ಲ, ಅದನ್ನ ಹಾಕಬೋದಿತ್ತಲ್ಲ ಇಷ್ಟರೊಳಗೆ ಬದಿಯಲ್ಲಿ. ಕಡಗದಿಂದ ಚೈಯಂಡಾಣೆವರೆಗೆ ಇರುವ ಈ ಏನು ರಾಜ್ಯ ಹೆದ್ದಾರಿ ಇದೆ, ಅದರ ಸ್ಥಿತಿ ತುಂಬಾನೇ ಶೋಚನೀಯವಾಗಿದೆ. ಇದು ಕೇವಲ ಪ್ರವಾಸಿಗರಿಗೆ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗುವವರಿಗೆ, ಕೆಲಸಕ್ಕೆ ಹೋಗುವವರಿಗೆ, ವ್ಯವಸಾಯದಲ್ಲಿ ತೊಡಗಿರೋರಿಗೆ, ವ್ಯವಹಾರದಲ್ಲಿಯೂ ತೊಡಗಿರೋರಿಗೆ ತುಂಬ ಕಷ್ಟವಾಗುತ್ತದೆ. ಬಹುಶಃ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಲಿಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದೆ. ಇದು ಎಷ್ಟೋ ವರ್ಷದ ಹಿಂದೆ ಈ ಕೆಲಸ ಆಗಬೇಕಾಗಿತ್ತು. ಯಾಕೆ ಇದರ ಪ್ರತಿ ಇನ್ನೂ ಗಮನ ಹರಿಸಿಲ್ಲ ಅಂತ ಹೇಳುವಂಥದ್ದು ತುಂಬ ಬೇಸರದ ಸಂಗತಿ. ಆದರೂ ಶಾಸಕರು ಹಾಗೂ ಎಂಪಿಯಲ್ಲಿ ಪುನಃ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, 15ನೇ ತಾರೀಕಿನ ಒಳಗಡೆ, ಜನವರಿ 15ನೇ ತಾರೀಕಿನ ಒಳಗಡೆ ಇದರ ಡಾಂಬರೀಕರಣ ಮಾಡಿಕೊಡಬೇಕು. ಯಾಕೆಂದ್ರೆ ನೀವು ನೋಡಿದ ಹಾಗೆ ಇಲ್ಲಿ ಗುಂಡಿ ಮುಚ್ಚಲು ಕೂಡ ಇದರಲ್ಲಿ ಆಗ್ತಾ ಇಲ್ಲ. ಈಗಾಗಲೇ ಹಿಂದೆ 2 ಸಲ ಗುಂಡಿ ಮುಚ್ಚಲು ಪ್ರಯತ್ನಿಸಿ ಕೂಡ ಅದರ ಕಾರ್ಯ ಚೆನ್ನಾಗಿ ನಡೆದಿಲ್ಲ. ಆದ್ದರಿಂದ ಚೈಯಂಡಾಣೆಯಿಂದ ಕಡಂಗನವರೆಗೆ ಇದನ್ನ ಡಾಂಬರೀಕರಣ ಮಾಡಿಕೊಡಬೇಕಾಗಿ ನಾವು ಪುನಃ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡಿನ ಶ್ರೀ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಶ್ರೀಮಂತ ಬಡವ ಜಾತಿ ಜನಾಂಗ ಎನ್ನುವ ಭೇದ ಭಾವವಿಲ್ಲದೆ ಹಿಂದೂ ಸಮಾಜದ ಎಲ್ಲ ಜನಾಂಗದವರು ಒಂದೇ ಎಂದು ಪರಿಗಣಿಸಲು ಯಾವುದೇ ಸಮುದಾಯದ ಸಾಂಪ್ರದಾಯಿಕ ಉಡುಪು ಧರಿಸಿ ದೇವಾಲಯಕ್ಕೆ ಬರಲು ದೇವಾಲಯ ಸಮಿತಿ
ಬೈಲಾದಲ್ಲಿ ಅವಕಾಶ ನೀಡಿಲ್ಲ. ಸರ್ವರು ಒಪ್ಪಿಕೊಂಡಿರುವ ಬೈಲಾ ಇದಾಗಿರೋದ್ರಿಂದ ಅಧಿಕಾರಿಗಳು ಇದಕ್ಕೆ ಸಮ್ಮತಿ ಸೂಚಿಸಬೇಕೆಂದು ಎಸ್ ಕಟ್ಟೆಂಬಾಡು ಪರಂಬು ಪೈಸಾರಿಯ ಗಣಪತಿ ಸೇವಾ ಸಮಿತಿ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಮಾಜಿ ಅಧ್ಯಕ್ಷ ಬಿಕೆ ಉಮೇಶ್ ಮತ್ತು ಪ್ರಮುಖರು, ಗ್ರಾಮದ ಎಲ್ಲ ಜನಾಂಗದವರು ಒಗ್ಗೂಡಿ ಅವಿರತ ಶ್ರಮವಹಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಹಾಮೃತ್ಯುಂಜಯ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಒಗ್ಗಟ್ಟು ಹೀಗೆ ಉಳಿಯಬೇಕು. ದೇವರ ಎದುರು ಎಲ್ಲರೂ ಸಮಾನರು ಎನ್ನುವ ಕಾರಣಕ್ಕಾಗಿ ಬೈಲಾದಲ್ಲಿ ಸಾಂಪ್ರದಾಯಿಕ ಉಡುಪಿಗೆ ಅವಕಾಶ ನೀಡಿಲ್ಲ. ಗೌಡರಿಗೂ ಸಾಂಪ್ರದಾಯಿಕ ಉಡುಪು ಇದೆ. ಆದರೆ ಬೈಲಾದ ಪ್ರಕಾರ ಅವರು ನಡೆದುಕೊಳ್ತಾ ಇದ್ದು ಸಾಂಪ್ರದಾಯಿಕ ಉಡುಪಿನಲ್ಲಿ ದೇವಾಲಯಕ್ಕೆ ಬರ್ತಾ ಇಲ್ಲ ಎಂದರು. ಮೃತ್ಯುಂಜಯ ದೇವಾಲಯ ಸಮಿತಿಯ ಆಡಳಿತ ಮಂಡಳಿಯಲ್ಲಿ 43 ಪದಾಧಿಕಾರಿಗಳಿದ್ದಾರೆ. ಇವರಲ್ಲಿ ಕೊಡವರು, ಗೌಡರು, ಪರಿಶಿಷ್ಟರು ಸೇರಿದಂತೆ ಎಲ್ಲ ಜಾತಿ ಜನಾಂಗದವರಿದ್ದಾರೆ. ದೇವಾಲಯದಲ್ಲಿ ಯಾವುದೇ ರೀತಿಯ ಭೇದ ಭಾವ, ಮೇಲು ಕೀಳು ಭಾವನೆ ಬರಬಾರದೆನ್ನುವ ಉದ್ದೇಶದಿಂದ ಯಾವುದೇ ಸಮಾಜದ ಸಾಂಪ್ರದಾಯಿಕ ಉಡುಪಿಗೆ ಅವಕಾಶ ನೀಡಬಾರದೆಂದು ಸರ್ವರ ಸಮ್ಮತಿಯೊಂದಿಗೆ ಬೈಲಾದಲ್ಲಿ ವಿಚಾರವನ್ನು ಅಳವಡಿಸಲಾಗಿದೆ. ಆಕ್ಷೇಪ ವ್ಯಕ್ತಪಡಿಸುವುದಾದರೆ ಅಭಿಪ್ರಾಯ ಸಂಗ್ರಹದ ಸಂದರ್ಭವೇ ವ್ಯಕ್ತಪಡಿಸಬೇಕಿತ್ತು. ಆದರೆ ಜಾತ್ರೋತ್ಸವ ನಡೀತಾ ಇದ್ದಾಗ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಡಿಸೆಂಬರ್ 27ರಂದು ಕೊಡವರು ಕೂಡ ನೂರಾರು ಸಂಖ್ಯೆಯಲ್ಲಿ ಸಾಮಾನ್ಯ ಭಕ್ತರಂತೆ ದೇವಾಲಯಕ್ಕೆ ಬಂದಿದ್ದರು. ಆದರೆ ದೇವರ ಜಳಕದ ಸಂದರ್ಭ ಕೆಲವು ಮಂದಿ ಮಾತ್ರ ಸಾಂಪ್ರದಾಯಿಕ ಉಡುಪಿನಲ್ಲಿ ಆಗಮಿಸಿದ್ದಾರೆ. ಬೈಲಾದಲ್ಲಿರುವಂತೆ ನಡೆದುಕೊಳ್ಳಬೇಕೆಂದು ತಿಳಿಸಿದಾಗ ಭಿನ್ನಾಭಿಪ್ರಾಯ ಮೂಡಿದೆ ಹೊರತು ಯಾವುದೇ ಹಲ್ಲೆ ಪ್ರಕರಣಗಳು ನಡೆದಿಲ್ಲ. ಮಹಿಳೆಯರ ಮೇಲೆ ಹಲ್ಲೆ ಆಗಿಲ್ಲ. ದೇವಾಲಯದ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲ ಸತ್ಯಾಂಶಗಳು ಸೆರೆಯಾಗಿವೆ. ವಿನಾಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವದಂತಿಯನ್ನು ಹಬ್ಬಿಸಲಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಿತಿ ಕಟ್ಟೆಮಾಡು ಪರಂಬು, ನಾವು ಅಲ್ಲಿನ ಕಾರ್ಯಕರ್ತರು, ನಾವು ಬಂದು ಅಲ್ಲಿನ ಸತ್ಯಾಂಶ ಏನು ಅಂತೇಳಿ ಇವತ್ತು ಪ್ರೆಸ್ ಮೀಟಿಂಗ್ ನಾವು ಕರೆದಿದ್ದೀವಿ. ಇಲ್ಲಿ ಅದನ್ನ ನಾವು ಪ್ರಸ್ತಾಪ ಮಾಡ್ತೇವೆ. ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರ 1400 ವರ್ಷಗಳ ಇತಿಹಾಸವುಳ್ಳ ಒಂದು ಕ್ಷೇತ್ರವಾಗಿದ್ದು, ಇಲ್ಲಿ ಕಟ್ಟೆಮಾಡಿನ ಪ್ರತಿಯೊಂದು ನಿವಾಸಿಗಳು ಸೇರಿ ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಸೇರಿಕೊಂಡು ಅಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಏನು ತೀರ್ಮಾನ ಕೈಗೊಂಡಿದ್ದಾರೆ ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದೀವಿ. ಅವ್ರು ಏನು ರೂಲ್ಸ್ ರೆಗ್ಯುಲೇಷನ್ ತಂದಿದ್ದಾರೆ ಅದರ ಮುಖಾಂತರ ಹಬ್ಬ ನಡೆಯುವಾಗ ಎಲ್ಲ ಪ್ರತಿಯೊಂದು ಜನಾಂಗದವರು ಅಲ್ಲಿ ಗೌಡ, ಕೊಡವ, ಮಲಯಾಳಿ ಇನ್ನಿತರ ಯಾರು ಅಂತ ಇಲ್ಲ, ಎಲ್ಲ ಒಂದೇ ಸಮಾನತೆಯವರು. ಅಲ್ಲಿ ದಲಿತರು ಇದ್ದಾರೆ, ಪ್ರತಿಯೊಂದು ಸಮುದಾಯದವರು ಅಲ್ಲಿದ್ದಾರೆ. ಅವರ ಈ ದಲಿತರನ್ನ ಮುಂದೆ ಇಟ್ಕೊಂಡು ಕೆಲವು ದೇವಸ್ಥಾನಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕುಪ್ಪೆ ಅವರು ಸಮವಸ್ತ್ರ ಧರಿಸಿದಾಗ ಅವರು ಮುಂದೆ ನಿಂತು ಈ ದಲಿತರು ಹಿಂದೆ ನಿಂತಾಗ ಅವರ ಬೆನ್ನು ನೋಡ್ಬೇಕಲ್ಲದೆ ದೇವಸ್ಥಾನದ ದೇವರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ವಿಷಯಕ್ಕೋಸ್ಕರ ಆ ದೇವಸ್ಥಾನ ಸಮಿತಿಯವರು ಏನ್ ತೀರ್ಮಾನ ಮಾಡಿದ್ರಂದ್ರೆ, ಇಲ್ಲಿ ಎಲ್ಲ ಜನಾಂಗದವರು ಒಂದೇ, ಇಲ್ಲಿ ಯಾವುದೇ ಸಮುದಾಯದ ವಸ್ತ್ರಗಳು ಕಟ್ಟುಪಾಡು ಇಲ್ಲ, ಎಲ್ಲರೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಂದೇ ಸಮಾನವಾಗಿ ಮಡಿ ಬಟ್ಟೆಯನ್ನು ಉಟ್ಟು ದೇವಸ್ಥಾನಕ್ಕೆ ಬರುವಂತಹ ಒಂದು ರೂಲ್ಸ್ ಅನ್ನ ದೇವಸ್ಥಾನದ ಸಮಿತಿಯವರು ಮೀಟಿಂಗ್ ಅಲ್ಲಿ ತೀರ್ಮಾನ ಕೈಗೊಂಡು ಅದಕ್ಕೆ ಸುಮಾರು 1 ತಿಂಗಳಿಂದ ಅಲ್ಲಿ ಶ್ರಮದಾನ ಪಟ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಬಂದಿದ್ದೇವೆ. 2023ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ 2024ರಲ್ಲಿ ವಾರ್ಷಿಕ ಉತ್ಸವವನ್ನು ಇದೇ ಡಿಸೆಂಬರ್ 23ರಿಂದ 27 ನಡೆಸಬೇಕು ಅಂತ ತೀರ್ಮಾನ ಮಾಡಿ ಒಂದು ವಿಚಾರವನ್ನ ಸರ್ಕಾರ ಅದನ್ನು ಬದಿಗಿಟ್ಟು ಎಲ್ಲರೂ ಒಂದೇ ಅನ್ನುವಂತ ಒಂದು ನಿಯಮನಲ್ಲಿ ಈಗ ನಡೀತಾ ಇದೆ. ಅದನ್ನ ಹಾಗೆ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ. ಮತ್ತೊಂದು ವಿಚಾರ, ಈಗ ಈ ಗಲಭೆ ಆದ ನಂತರ ದೇವಸ್ಥಾನದಲ್ಲಿ ದಿನಕ್ಕೆ 1000ದಿಂದ 3000 ಜನ ತನಕ ಅನ್ನದಾನ ನಡೀತಾ ಇತ್ತು. ಪ್ರತಿಯೊಬ್ಬರು ನಮ್ಮ ಗ್ರಾಮದವರೇ ಸೇರಿ ಪಾತ್ರೆ ಪಾತ್ರೆ ತೊಳೆದು ಅಡಿಗೆ ಕೆಲಸಗಳಲ್ಲಿ ಸೇರ್ಕೊಂಡಿದ್ರು. ಈ ಗಲಭೆ ಆದ ನಂತರ ಸಂಘರ್ಷ ನಡೆದ ನಂತರ ದೇವಸ್ಥಾನದ ಪ್ರತಿಯೊಂದು ಪಾತ್ರೆ ಪಾತ್ರೆಗಳೆಲ್ಲ ಹಾಗೆ ಮೂಲೆ ಗುಂಪಾಗಿ ಬಿದ್ದಿದೆ, ವಾಸನೆ ಬರುವಂತ ಪರಿಸ್ಥಿತಿಯಲ್ಲಿ ಇದೆ. ವಿಡಿಯೋಗಳು ನಮ್ಮ ಹತ್ರ ಇದೆ, ಫೋಟೋಗಳು ಇದೆ, ಬೇಕಾದ್ರೆ ನಾವು ಕೊಡ್ತೇವೆ. ಇಲ್ಲಾಂದ್ರೆ ಇಲ್ಲಿ ಒಂದು ದಿವಸ 3000 ಜನ ಬಂದು ಅನ್ನದಾನ ಪಡೆದ್ರು. ಆ ಕ್ಷಣದಲ್ಲೆಲ್ಲ ಕ್ಲೀನ್ ಆಗಿ ದೇವಸ್ಥಾನ ಅಷ್ಟು ಶುಚಿತ್ವವಾಗಿ ಇತ್ತು. ಈ ಶುಕ್ರವಾರ 4ರಿಂದ 5 ಗಂಟೆಗೆ ನಡೆದಂತ ಈ ಘಟನೆ ನಂತರ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಗೂ ಸಮೇತ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಗೋಷ್ಠಿಯಲ್ಲಿ ಗಣಪತಿ ಸೇವಾ ಸಮಿತಿಯ ಉಪಾಧ್ಯಕ್ಷ ಪಿ ತಿಮ್ಮಪ್ಪ, ಎಂಎಸ್ ವೆಂಕಟೇಶ್, ಎಂಪಿ ಲೋಕೇಶ್, ಬಿಎ ಜಯರಾಮ್ ಹಾಗೂ ಜೇನುಕುರುಬರ ಮುತ್ತ ಹಾಜರಿದ್ದರು. ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನವನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದ್ದು,
ರಾಜ್ಯದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಬೇಕೆಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಕಸ್ತೂರಿ ರಂಗನ್ ವರದಿಯಂತೆ ಕೊಡಗಿನಲ್ಲಿರುವ ಪಶ್ಚಿಮ ಘಟ್ಟ ಸುತ್ತಮುತ್ತಲ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ವಲಯ ಅಂತ ಗುರುತಿಸಿದ್ರೆ ಕೊಡಗಿನ ಬಹುತೇಕ ಗ್ರಾಮಗಳು ವಲಯಕ್ಕೆ ಸೇರ್ಪಡೆಗೊಂಡು ಗ್ರಾಮೀಣ ಜನರು ಬೀದಿ ಪಾಲಾಗಬೇಕಾಗುತ್ತದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪುಷ್ಪಗಿರಿ ತಪ್ಪಲಿನ ಸನಿಹವೇ ಗ್ರಾಮಗಳಿದ್ದು C&D ಕೃಷಿ ಭೂಮಿಯಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಂಡ್ರೆ C&D ಭೂಮಿ ಸೂಕ್ಷ್ಮ ಪರಿಸರ ವಲಯಕ್ಕೆ ಸೇರ್ಪಡೆಯಾಗುತ್ತೆ. ನಂತರ ರೈತರು ಗುಳೆ ಹೋಗಬೇಕಾದ ಅನಿವಾರ್ಯ ಒದಗುತ್ತದೆ ಎಂದು ಹೇಳಿದರು. ಈಗಾಗಲೇ C&D ಭೂಮಿಯನ್ನು ಅರಣ್ಯಕ್ಕೆ ಸೇರಿಸಲು ಪ್ರಕ್ರಿಯೆಗಳು ಪ್ರಾರಂಭಗೊಂಡಿವೆ. ಈ ಬಗ್ಗೆ ಗ್ರಾಮೀಣ ಭಾಗದ ಜನರಿಗೆ ಜಾಗೃತಿ ಮೂಡಿಸಲಾಗಿದೆ. ರೈತರು ಹೋರಾಟದ ಮೂಲಕ ಭೂಮಿ ಉಳಿಸಿಕೊಳ್ಳುವ ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಹೋರಾಟ ಸಮಿತಿ ಸಂಚಾಲಕ KM ಲೋಕೇಶ್, ಸಮಿತಿ ಸಂಚಾಲಕರಾದ BJ ದೀಪಕ್, HK ಪೃಥ್ವಿ, ದೇವರಾಜ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಸಮಯ ಕಡಿಮೆ ಆಗಿದೆ. ಏಕೆಂದರೆ ಈ ಹಳ್ಳಿಗಳಲ್ಲಿ ಮಾಧ್ಯಮ ಆಗಲಿ ಅಥವಾ ಪೇಪರೆಲ್ಲ ಹೋಗೋದ್ರಿಂದ ಸ್ವಲ್ಪ ಅವರಿಗೆ ವಿಷಯ ತಲುಪಿಲ್ಲ. ಹಾಗಾಗಿ ಅದನ್ನು ದಯವಿಟ್ಟು ಸರ್ಕಾರ ಗಮನವನ್ನು ತಗೊಂಡು ಸ್ವಲ್ಪ ಮುಂದಕ್ಕೆ ಆಗಿ ಕಾಲಾವಕಾಶವನ್ನು ಕೊಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಹಾಗೂ ಏನು ರಾಜ್ಯ ಸರ್ಕಾರ ಈಗಾಗಲೇ ಇದು ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದ್ವಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದರೆ, ಆ ಆದೇಶ ಈಗ ನಮ್ಮ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ನಮ್ಮ ಕೇಂದ್ರ ಸರ್ಕಾರವೂ ಸಹ ಈ ಒಂದು ಕಸ್ತೂರಿ ರಂಗನ್ ವರದಿಯನ್ನು ಕೊಡಗಿನಲ್ಲಿ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ನಮ್ಮ ರಾಜ್ಯ ಸರ್ಕಾರ ಹೇಳಿದಾಗ ಈಗ ಕಸ್ತೂರಿ ರಂಗನ್ ವಿಷಯನ ಕೈಬಿಟ್ಟಿದೆ. ನಮ್ಮ ಈಗ C&D ವಿಷಯ ಏನು ನಮ್ದು 25,000 ಎಕರೆ ಇದೆ, ಅದಕ್ಕೂ ಸಹ ಆದಷ್ಟು ಬೇಗ ಈಗ ಸರ್ಕಾರ ಹೇಳಿದೆ. ನಾವೀಗ ಒಂದು ಕಮಿಟಿಯನ್ನು ಮಾಡ್ತೀವಿ ಅಂತ ಹೇಳಿ ಈಗ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ವಿ, ನೀವೆಲ್ಲ ಕೇಳಿದ್ದೀರಾ. ಆದಷ್ಟು ಬೇಗ ಒಂದು ಕಮಿಟಿಯನ್ನು ಮಾಡಿ ನಮ್ಮ ಏನು ಅವೈಜ್ಞಾನಿಕವಾಗಿ ಹಿಂದೆ ಇದ್ದಂಥ ಅಧಿಕಾರಿಗಳು ನಮಗೆ ರೈತರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಮಗೆ ಒಂದು ಸರ್ವೆ ಮಾಡಿದರೆ ಒಂದು ಅನನುಕೂಲ ಆಗಿದೆ ನಮಗೆ. ಅದನ್ನು ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ.
Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bekachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Tower, Koinur Road, Madikeri. Mobile 94810-56600 9535146181. Bekachi Resto Cafe. Fabins Family Restaurant. ವಿದ್ಯಾರ್ಥಿಗಳು ಶಿಸ್ತು, ವಿನಯ, ಸಂಸ್ಕಾರ, ಉತ್ತಮ ಗುಣನಡತೆಗಳನ್ನು ರೂಢಿಸಿ ಸಮಾಜದ ಉತ್ತಮ ಪ್ರಜೆಗಳಾಗಬೇಕೆಂದು ಸೋಮರಪೇಟೆ ಗ್ರೀನ್ಲ್ಯಾಂಡ್ ಎಸ್ಟೇಟ್ನ ಮಾಲೀಕ ಬಿದ್ದಾಟಂಡ ಪವನ್ ಮುತ್ತಪ್ಪ ಹೇಳಿದ್ದಾರೆ. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕೆಂದ ಅವರು ಇಂಗ್ಲಿಷ್ ಭಾಷೆ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಶಿಕ್ಷಕರು ಈ ನಿಟ್ಟಿನಲ್ಲಿ ಸಹಕರಿಸಬೇಕೆಂದರು. It is indeed a splendid achievement, and to know that the students of this institution have gone around the world and had great success is indeed a matter of great pride for me. Long ago, it was in 1993 that some members of the board had requested the family for some more land, and we had declined. And my late uncle, Mr. Ganpati, who was there in 2018, he actually felt very sad, and so did I, that we didn't take that step at the time, and we apologize for that bad decision on our part. We must all be very open-minded and welcome people of all communities and cultures and learn to live with them. That is very important. And one more thing which is very important, I noticed that it is Rama Trust English Medium School. My request to all the students, please learn to speak English really well, because it's a great asset to you wherever you go. Having good command of English spoken, written, opens doors for you. ನಿವೃತ್ತ ಪ್ರಾಂಶುಪಾಲ, ಶಾಲೆಯ ನಿರ್ದೇಶಕ ಪ್ರೊಫೆಸರ್ ಕಲ್ಯಾಟಂಡ ಪುಣೆಚ ಮಾತನಾಡಿ, ಪ್ರೌಢ ಶಿಕ್ಷಣವನ್ನು ಹೊಂದಿದ ವಿದ್ಯಾರ್ಥಿಗಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದರು. ವಿದ್ಯಾಸಂಸ್ಥೆ ಅಧ್ಯಕ್ಷ ಕಲಿಯಂಡ ಹ್ಯಾರಿ ಮಂದಣ್ಣ, ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ನಾಯಕಂಡ ದೀಪಕ್ ಚಂಗಪ್ಪ, ನಿರ್ದೇಶಕರಾದ ಬಿದ್ದಾಟಂಡ ಪಾಪ ಮುದ್ದಯ್ಯ, ಅಪ್ಪಾರಂಡ ಅಪ್ಪಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ನಾಪಕ್ಲು. Insist upon potentiality, it must be enhanced somehow in different stages. They reach the highest position also. So, this school, Sri Rama Trust, you can't forget Sri Rama Trust. The parents and the children now will become in due course parents. ನಾನು ತಾಯಿಯ ಜೊತೆಲಿ ಒಂದೇ ಮಾತು ಹೇಳುದು, ಇವಾಗ ಯಾವ ಕಾರ್ಯಕ್ರಮ ನಡೆಸಿದ್ರು ಅದು ಚೆನ್ನಾಗಿದ್ರು, ಮಾರ್ಚಿನಲ್ಲಿ ಪರೀಕ್ಷೆ ಆದಂತಾಗ ಮೇಲೆ ರಿಸಲ್ಟ್ ಬಂದಾಗ ಮಾತ್ರ ಅದನ್ನು ಕೇಳೋದು, ನಿಮ್ಮ ಶಾಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಟೀಚರ್ಗಳು ಅಷ್ಟು ಮುನ್ಸೂಚನೆಯಿಂದ ಇರ್ತಾರೆ. ನಾಳೆಯಿಂದಲೇ ನೀವು ಪ್ರತಿಯೊಬ್ಬ ಕನ್ಸಿಸ್ಟೆಂಟ್ ಮಕ್ಕಳನ್ನು ಒಂದು ದಿವಸ ಅಪ್ಡೇಟ್ ಆಗದೆ ಮಾಡಬೇಕು. ಅವರಿಗೆ ನಿಮ್ಮ ಮೊಬೈಲು, ಟಿವಿ, ಮತ್ತು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗುವುದನ್ನು 3 ತಿಂಗಳು ಬಿಡಿ, ಅಷ್ಟು ಸಹಾಯ ಮಾಡಿ ನಮ್ಮ ಶಾಲೆಯ ರಿಸಲ್ಟನ್ನು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಬರೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ನಮ್ಮ ಹೆಸರಿಗೆ ಶಾಲೆ ಬಂದಿದೆ ಇವಾಗ RTCಯಲ್ಲಿ. ಎರಡನೇದಾಗಿ ಹೇಳದಿದ್ದರೆ, ಅವರು ಒಂದು ದಿವಸ ಫೋನ್ ಮಾಡಿದ್ರು, ನಾನು ನಿಮ್ಮ ಟ್ರಸ್ಟಿಯಾಗಿ ಬರ್ತೇನೆ, ನನ್ನನ್ನು ಸೇರಿಸಿಕೊಳ್ಳಿ ಎಂದಾಗ ನಾವು ನಮ್ಮ ಆಡಳಿತ ಸಂತೋಷದಿಂದ ಅವರು ಬರಲಿ ಹೇಳಿ ನಾವು ಅವರನ್ನು ಕರ್ಕೊಂಡು ನಮ್ಮ ಜೊತೆಯಲ್ಲಿ ಟ್ರಸ್ಟಿಯಾಗಿದ್ದಾರೆ. ಇದಕ್ಕೆ ಬಹಳ ನಾವು
ಸ್ಮೈಲ್ ಪ್ಲೀಸ್ ಅಂತ ಬೇರೊಬ್ಬರ ಮುಖದಲ್ಲಿ ಸದಾ ನಗು ಮೂಡಿಸುವ ಛಾಯಾಗ್ರಾಹಕರ ಬದುಕು ಅತ್ಯಂತ ದುಸ್ತರವಾಗಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವೀರಭೂಮಿ ರೆಸಾರ್ಟ್ನಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ನಿಕಾನ್ ಕ್ಯಾಮರಾದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಛಾಯಾಗ್ರಾಹಕರು ಅತ್ಯಂತ ತಾಳ್ಮೆಯ ವ್ಯಕ್ತಿಗಳು. ನಮ್ಮ ಸಂತೋಷದ ಕ್ಷಣಗಳಿಗಾಗಿ ಕಾಯುತ್ತಾ ಇದ್ದು ಅದು ಬಂದಾಗ ಕ್ಲಿಕ್ಕಿಸಿ ನಮಗಿಂತ ಹೆಚ್ಚು ಸಂಭ್ರಮ ಪಡುವರು ಅಂತ ಶ್ಲಾಘಿಸಿದರು. ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಎಸ್ ನಾಗೇಶ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಸಂಘಟನೆ ಬಲಿಷ್ಠಗೊಳಿಸಿಕೊಂಡು ಬಂದಿದ್ದರೂ ಇದುವರೆಗೂ ಸಂಘಕ್ಕಾಗಿ ಒಂದು ಸ್ವಂತ ಸೂರು ಹೊಂದಲು ಸಾಧ್ಯವಾಗಿಲ್ಲ ಎಂದರು. ಚಿತ್ರನಟ ಚಿರಂತ್, ಸುಂಟಿಕೊಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಯು. ರಫೀಕ್, ಸಂಘದ ನಿಕಟಪುರ ಅಧ್ಯಕ್ಷ ಎಸ್.ಆರ್. ವಸಂತ್, ಅಧ್ಯಕ್ಷ ಆರ್. ಮಹದೇವಪ್ಪ ಮಾತನಾಡಿದರು. ನಮ್ಗೆ ಬೇಕಾಗಿರೋದು 24 ಫ್ರೇಮ್ಸ್, ಆಲ್ಮೋಸ್ಟ್ 99% ಸಿಚುವೇಶನ್ಸ್ ಅಲ್ಲಿ. ಅದ್ಮೇಲೆ ಹೋದ್ರೆ ಏನಾಗತ್ತೆ ನೋಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಒಂದು ವಿಡಿಯೋ ಶೂಟ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು 24 ಫ್ರೇಮ್ಸ್ ಅಲ್ಲಿ, ನೆಕ್ಸ್ಟ್ ಬಂದ್ಬಿಟ್ಟು ಬೆಳಗಿಂದ ಸಂಜೆವರೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಸ್ನೇಹಿತರೆ, ಬರೀ 3 ಮರ ಕಡೆಯಕ್ಕಾಗೋದು ಒಂದು ಕನಸು. ಮತ್ತೆ ನನ್ಗಿಂತ ದೊಡ್ಡ ಆರ್ಡರ್ ಮಾಡೋರು, ದೊಡ್ಡಾಗಿರೋರು ಇದ್ದಾರೆ. ಈಗ ನಾನೇ 1 ಲಕ್ಷ ಕೊಡ್ತಿದ್ದೀನಿ ಅಂದಮೇಲೆ ಒಂದು ಸ್ವಲ್ಪ ಮತ್ತು ಕೋಚ್ ಸಹ ಆಗಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಮಾಡಬೇಕು ಅಂತ ಕೇಳ್ಕೊಂಡು, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸೋದು ಹೇಗೆ ಅಂತ ಕಲಿಸ್ಕೊಡಿ, ಅವ್ರನ್ನ ನಂಬಿ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಜೊತೆ ಫೋಟೋಗ್ರಾಫಿ ಮಾಡ್ಕೊಂಡು ಬಂದ್ವಿ. ಆ ಫೋಟೋಗ್ರಾಫಿಯನ್ನು ಆ ಮಗು ಒಂದು ದಿನ ತನ್ನ ಪ್ರೊಫೈಲ್ನಲ್ಲಿ ಹಾಕ್ಕೊಳ್ತದೆ. ಅವರ ಅಜ್ಜಿ, ತಂದೆ, ನಾವೆಲ್ಲ ಫೋಟೋಗ್ರಾಫಿ. ಧನ್ಯವಾದಗಳು ರಫೀಕ್ ಸರ್. ಈಗ ಕುಮಾರಿ ಆಜ್ಞಾರವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ತೋರಿಸ್ತಿರೋ ಹಾರ್ಟ್ ಮತ್ತು ಲವ್ ಆ್ಯಂಡ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ನಾನು ಇನ್ನೂ ದೊಡ್ಡ ಅಚೀವ್ಮೆಂಟ್ಗಳು ಮಾಡಿ ಕಾರ್ಯಾಗಾರಕ್ಕಾಗಿ ಕಾಯ್ತಾ ಇರುವಂಥ ಎಲ್ಲ ಛಾಯಾಗ್ರಾಹಕರ ಮಿತ್ರರಿಗೆ ತುಂಬ ಹೃದಯದ ರಮೇಶ್ ಸ್ನೇಹ ಬಳಗದ ಗೆಳೆಯರಿಗೆ, ನಾವು ಹೇಗಿದ್ದೇವೆ ಅದಕ್ಕಿಂತ ಉತ್ತಮವಾಗಿ ನಾವು ಆಗಾಗ ನೋಡಿ ಸಂತೋಷ ಪಡಬೇಕಾದ್ರೆ ಆ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಸಂತೋಷ ಪಡಿಸೋದು. ಮತ್ತೆ ಚಿರಣ್ ಸರ್ ಅವ್ರಿಗೆ, ಮತ್ತೆ ನಮ್ಮ ರಫೀಕ್ ಸರ್ ಅವ್ರಿಗೆ, ಪುಟ್ಟ ಆಗ್ದಾಗೆ ಸರ್ಗೆ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರಲ್ಲಿ ಯಾರ ಹೆಸರು ಹೇಳೋದು ಯಾರ ಹೆಸರು ಬಿಡೋದು ಗೊತ್ತಿಲ್ಲ. ಯಾಕೆಂದರೆ ನಿಮ್ಮೆಲ್ಲರ ಹೃದಯ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ತಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದೀರಾ. ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೀರಾ, ಅದ್ಭುತ ಕಾರ್ಯಾಗಾರ. ಹಾಗಾಗಿ ತಾವೆಲ್ಲರೂ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಕೇಳ್ಕೊಳ್ಳಿ. ಮತ್ತು ಒಂದು ಶಿಷ್ಯನ ದಯಮಾಡಿ ತಾವು ನಮ್ಮ ಜೊತೆ ನಿಲ್ಲಿ. ಯಾಕೆಂದರೆ ಇದು ನಮ್ಮೊಬ್ಬರಿಂದ ಆಗಲ್ಲ ಒಂದು ನಿವೇಶನದ್ದು, ಅದೊಂದು ದೊಡ್ಡ ಕನಸಿನ ಕೂಸು ನಮಗೆ. ದಯಮಾಡಿ ನಿಮ್ಮನ್ನ ಕೈ ಮುಗಿದು ನಮ್ಮೆಲ್ಲರ ಈ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಲಕ್ನೋದಲ್ಲಿ ನ್ಯಾಷನಲ್ ಲೆವೆಲ್ ಎಲ್ಲ ಕೂಡ ಭಾಗಿಯಾಗ್ತಿದ್ದೆ. ನನ್ನ ವಿದ್ಯಾರ್ಥಿಗಳೆಲ್ಲ ಭಾಗಿಯಾಗ್ತಿದ್ರು. ಈಗ ಚಲನಚಿತ್ರ ನಟ ಆದಮೇಲೆ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏಟ್ ಬೀಳುವ ಅವಕಾಶಗಳು ಜಾಸ್ತಿ ಇರ್ತದೆ, ಕೈಕಾಲು ಮುರಿದುಕೊಳ್ಳುವಂಥ ಇದು ಅಪಾಯ ಕೂಡ ಇರ್ತದೆ. ಹಾಗಾಗಿ ಅದನ್ನು ಎಚ್ಚರಿಕೆ ತೆಗೆದುಕೊಂಡು ಅದನ್ನು ಬಿಟ್ಟಿದ್ದೀನಿ ಅಂತೇಳಿ ಅಂತೇಳಿದ್ರೆ ಆ ಆಟದ ಅಪಾಯ ಏನು ಅಂತೇಳಿ ಅವ್ರ ಮಾತಲ್ಲಿ ನಾನು ಕಂಡುಕೊಂಡೆ. ನಾನು ಇಲ್ಲೊಂದು ಮಾನಸಿಕವಾದ ಕ್ಷೋಭೆ, ಮಾನಸಿಕವಾದ ಆಘಾತದ ನಡುವೆ ಅಲ್ಲೆಲ್ಲೋ ಒಂದು ಕಡೆ ಪ್ರಶಸ್ತಿ ಅವ್ರಿಗೆ ಕಾದುಕೊಳ್ತಿರ್ತದೆ. ಹೋಗಲೇಬೇಕಾದಂಥ ಸನ್ನಿವೇಶದಲ್ಲಿ ಬಹಳ ದಿಟ್ಟವಾಗಿ ಇದರಲ್ಲಿ ಥಾಯ್ಲೆಂಡ್ನಲ್ಲಿ ಆ ಮಗು ಸೆಣಸಿದ ಒಂದು ಚಿತ್ರಣಗಳಿದೆ, ವಿಡಿಯೋ ಚಿತ್ರಣಗಳನ್ನ ನೋಡಬೇಕದು.